ಗೈಸ್ ಫೈನಲಿ ಕಂಪ್ಲೀಟ್ ಆಗಿದೆ, ನೋಡೋಣ ಗೈಸ್ ಹೆಂಗ್ ಬಂದಿದೆ ಅಂತ. ಗಾಡಿ ಸ್ಟಾರ್ಟ್ ಕರ್. ಹಮ್ ಫಾಸ್ಟ್ ಸ್ಟಾರ್ಟ್ ಹಮ್ ಫಾಸ್ಟ್ ಗಾಡಿ ಚಲ. ಆಗಿದೆಯಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮೇಲ್ಗಡೆ ಏನೋ ಬಂದ್ಬಿಟ್ಟಿದೆಯಲ್ಲ, ಅದು ವೈಟ್, ಅದು ಐರನ್ ಹಂಗೇನಾ? ಫೋಟೋ ಕಡಿಮೆ ಆಯ್ತು. ಓಕೆ, ನೀನೇ ಪೇಂಟ್ ಬಿಡೋದ್ರ ಮೇಲೆ ಅಡ್ಜಸ್ಟ್ ಮಾಡಿದ್ದೀನಿ ಆದ್ರೂ. ಓಕೆ, ಇವ್ರನ್ನೆಲ್ಲ ಹಂಗೆ ಹಾಕಂಗಿಲ್ಲ ಅನ್ಸುತ್ತೆ, ಹಾಕ್ಬೋದು, ಬ್ಲರ್ ಮಾಡ್ಬೇಕು. ಮಾತಾಡ್ತಿಲ್ಲ. ಕೆಟ್ಟ ಮಾತು ಮಾತಾಡೋರು ನೋಡ್ತಾರೆ, ಆದ್ರೆ ಮ್ಯೂಟ್ ಮಾಡ್ಬಿಡ್ತಾರೆ ಯೂಟ್ಯೂಬರೇ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಸೊ ಗೈಸ್ ಫೈನಲಿ ಕರೆಕ್ಟಾಗಿ ಬಂದ್ಬಿಟ್ಟಿದೆ ಇವಾಗ, ಏನು ವೇಸ್ಟ್ ಆಗಿಲ್ಲ. ಎಷ್ಟು ಹಾಕಿದ್ದು? 6 7. ಓಕೆ, ಸೊ ಗಣೇಶ್ ಬನ್ನಿ ಓಪನ್ ಮಾಡೋಣ. ನೋಡೋಣ, ಇವಾಗ ಓಪನ್ ಮಾಡ್ತಾ ಇದ್ದಾನೆ. ಇಷ್ಟು ನೋಡಿ ಕ್ವಾಲಿಟಿ ಹೆಂಗೆ ಬಂದಿದೆ ಅಂದರೆ, ಅಪ್ಪ ಸೈಕಾಗಿ ಬಂದಿದೆ. ಕ್ವಾಲಿಟಿ ಚೆನ್ನಾಗಿ ಬರೋದಿಲ್ಲ, ಅದೇ ಮೇಯ್ನು. ಅಲ್ಲಿ ಫೋಟೋದಲ್ಲಿ ನೋಡ್ರೆ ಏನು ಬರೋದಿಲ್ಲ ಅನ್ಸುತ್ತೆ. ಅದೇ ಆ ಫೋಟೋ ಬಿಸಿ ಮಾಡಿದ್ಮೇಲೆ ಅದೇ ಅದಕ್ಕೆ ಸಬ್ಲಿಮೇಷನ್ ಅನ್ನೋದು. ಓಕೆ, ಮಿಷಿನ್ ಇದಕ್ಕೆ, ಅದಕ್ಕೆ ಹೆಸರು ಕರೆಯೋದು ಈ ಮಿಷಿನ್. ಏನು ಹೆಂಗ್ ಸುಡ್ತೈತೆ ಅಪ್ಪ, ಹೆಂಗ್ ಸುಡ್ತೈತೆ ಅಂದ್ರೆ ಬಿಸಿನೀರು ಕಾಯಿಸ್ಬೋದು, ಕಾಫಿ ಅದ್ರ ಮೇಲೆ ಇಕ್ಕರೆ ಕಾಫಿ ಕಾಯಿಸ್ಬೋದು. ನನ್ನ ಮೇಲೆ ಆಣೆ ಇಟ್ಟು 420 ಗಾಳಿ ಸುಟ್ಟೋಗೋದು ಅನ್ಸುತ್ತಲ್ಲ, ಲೋಟನೇ ಸುಟ್ಟೋಗ್ಬಿಡುತ್ತೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೀದೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋ, ಬ್ಯಾಕ್ ಸೈಡ್ ಇದು ಕೀ ಚೈನ್ ಗೈಸ್. ಇದು ಇವಾಗ ಅಷ್ಟು ಬಿಸಿನ ಇದು ಪವರ್ ಹೆಂಗ್ ತಡೀತೈತೆ ಗೊತ್ತಾ? ನೀನ್ ಕೂತಿದ್ಯಾ ನೋಡು, ಇದೆಲ್ಲ ಸುಡ್ತಾ ಇದ್ರೆ ನಿನ್ನ ಹತ್ರ ಮೇಲೆ ಕೂತಿದ್ಯಾ, ಸುಡ್ತಾ ಇಲ್ಲ ಅಂದ್ರೆ ಅದೇ ತಡೀತಾ ಇರೋದು ಪವರ್. ಗೈಸ್ ಇದೆ ಅಂತ ನೋಡಿ, ಎಷ್ಟು ತಡೀತಾರೆ ಅದ್ರದ್ದು. 428 ಟೆಂಪ್ರೇಚರ್ದು ಇರುತ್ತಲ್ಲ ಗೈಸ್, ಅದ್ರದ್ದು ಇದೆ. ಈ ಪೇಪರ್ ತಡೀತಾ ಇರೋದು ಗೈಸ್ ಅದ್ರದ್ದು. ಒಂಥರ ಪೇಪರ್ ಇದು, ಹೆಂಗ್ ಮಾಡಿಡ್ತಾರಲ್ಲ ಐಡಿಯಾ, ಟೆಕ್ನಾಲಜಿಯಾ? ಟೆಕ್ನಾಲಜಿಯಾ ಗೈಸ್. ಫ್ರಂಟು ಬ್ಯಾಕ್ 2. ಚೆನ್ನಾಗಿ ಬಂದಿದೆ ಗೈಸ್. ವಯಸ್ಸಾದವ್ರಿಗೂ ಗೈಸ್ ನೀವೇ ವಯಸ್ಸಾದವರ ತಗೋತಾರೆ ಗೈಸ್, ನೀವೇ ತೊಗೊಳೋದು ಗೈಸ್ ಇದನ್ನೆಲ್ಲ. ಗೈಸ್ ಫೈನಲಿ ಕಂಪ್ಲೀಟ್ ಆಗಿದೆ ಎಲ್ಲ. ವೆಯ್ಟ್ ಮಾಡೋಣ ಗೈಸ್, ನೋಡೋಣ. ಗೈಸ್ ಚೈನ್ ಹಾಕ್ಬೇಕಂತ ಇದಕ್ಕೆ, ಇನ್ನು ಇಲ್ಲಿ ತುದಿಲಿ ಇದಕ್ಕೆ ಚೈನ್ ಹಾಕ್ಬೇಕು ಗೈಸ್. ಚೈನ್ ಹಾಕಿದ್ಮೇಲೆ ಕೀ ಚೈನ್ ಆಗೋದು. ಗೈಸ್ ಫೈನಲಿ ಕಂಪ್ಲೀಟ್ ಆಗಿದೆ ಕೀ ಚೈನ್. ತೋರಿಸಿ ಬನ್ನಿ ಗೈಸ್, ಇದಕ್ಕೆ ಚೈನ್ ಹಾಕಿದ್ರೆ ಕೀ ಚೈನ್ ಗೈಸ್. ನನ್ನ ಮೇಲೆ ಆಣೆ ಇಟ್ಟು ಈ ಗಿಫ್ಟಿಗೆ ಚೈನ್ ಹಾಕಿದ್ರೆ ಚೈನು, ಕೀ ಹಾಕಿದ್ರೆ ಕೀ ಚೈನು. ಅದೇ ಇದಕ್ಕೆ ನೇಮ್ಗೆ ಗಿಫ್ಟ್ ಅಂತ ಕರೀತಾರೆ, ಗಿಫ್ಟ್ ಅಂತ ಕರೀತಾರೆ. ಇದಕ್ಕೆ ಈ ಪೀಸ್ಗೆ ಏನಂತ ಕರೀತಾರೆ? ಆ ಬಾಕ್ಸ್ ಟೈಪಲ್ಲಿ ಇರೋದಕ್ಕೆ ಯಾವ್ದಕ್ಕೆ? ಅದಕ್ಕೆಲ್ಲ ಬಾಕ್ಸೇ ಅಲ್ಲ, ಇದಕ್ಕೊಂದು ನೇಮ್ ಇರ್ಬೇಕು ನೀನು. ಏನಕ್ಕೆ? ಏನ್ ನೇಮು? ಅದಕ್ಕೊಂದು ನೇಮು, ಕೀ ಚೈನ್ ಅಷ್ಟೇ ಅಲ್ಲ. ಅದಕ್ಕೆ ಚೈನ್ ಹಾಕಿಸ್ಬೇಕು, ಕೀ ಚೈನ್ ಆಗೋದು.